ಟೊಮಾಟೊ ಬೆಳೆಯೋದು ಹೆಂಗೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಕೋಲಾರ ಹೊಸೂರು ಜಂಪ್ ಆಯ್ತು ಇವತ್ತು ಮಾರ್ಕೆಟ್ ಅಂದಾಗ ನಾವು ನಾರು ಸ್ವಲ್ಪ ನಮ್ಮ ಮನಸ್ಕ ತೋಟಿ ಇರಬೇಕು. ಅವ್ರು ಯಾರೋ ಕಾಸು ಮಾಡ್ತಾವ್ರೆ ಪಕ್ಕ ತೋಟದವರು ಇವತ್ತು 500 ರೂಪಾಯಿ ಟೊಮಾಟೊ ಹೋಗ್ತಾರೆ, ನಾವು ನಾಟಿ ಮಾಡಂಗಿಲ್ಲ. ನಾವು 100 ರೂಪಾಯಿ ಟೊಮಾಟೊ ಹೋಗಿದ್ರೆ ನಾಟಿ ಬೆಡ್ ಹಾಕಿದ್ಮೇಲೆ ಪೇಪರ್ ಹಾಕ್ಬೋದು. ಪೇಪರ್ ಹಾಕಿದ್ಮೇಲೆ ಮೈನ್ ಏನಂದ್ರೆ ಫಸ್ಟ್ ಬೆಡ್ ನೆನೆಸ್ಕೊಡುದು. ಫೆಬ್ರವರಿ ಆದ್ಮೇಲೆ ಮಾರ್ಚ್ ಏಪ್ರಿಲ್ ಎಕರೆಕಂದ್ರೆ 4 ಅಡಿ ಕಡೆ ಹಾಕೊಂಡಿರ್ತಾರೆ, 6 ಅಡಿ ಕಡೆ ಹಾಕೊಂಡಿರ್ತಾರೆ. ಅದನ್ನ ಡಿಪೆಂಡ್ ಆಗ್ತದೆ. ಮಿನಿಮಮ್ 4 kg. ನೀನು 8 ಅವ್ರು 6 kg ಕೊಡೋದು, ವಾರಕ್ಕೆ 6 kg ಕೊಡೋದ್ರೆ ನಾವು 4 kg 8 kg 15 ದಿವಸ ಕೊಡೋದು. 15 ದಿವಸ ಕೊಡೋಣ. ಫಸ್ಟ್ ಟ್ರೈ ಮಾಡಿ ರಿಸಲ್ಟ್ ಬಂದ್ಮೇಲೆ ಕೊಡೋದು. ಇಲ್ಲ ಹಂಗಿಲ್ಲ ಅಂದ್ರೆ ನಮ್ಮ ನೆಲದಲ್ಲಿ ಜಾಗ ನಮ್ಮ ಫ್ರೆಂಡ್ ಸರ್ಕಲ್ ಜಾಸ್ತಿ ಇದೆ. ಫ್ರೆಂಡ್ ಸರ್ಕಲ್ ಅಲ್ಲಿ ಬೇರೆ ವೆರೈಟಿ ಯಾವ್ದೋ ಹೊಸ ವೆರೈಟಿ ಬಂದ್ರೆ ಹಳೆ ವೆರೈಟಿ ಜೊತೆ ಒಂದು 500 200 300 500 ಸಸಿ ತರ ಕೊಟ್ಟು ಅಲ್ಲಿ ಹೋಗಿ ನಾನು ಅದನ್ನ ವಿಸಿಟ್ ಮಾಡ್ತೀನಿ. 2 ಸರಿ 3 ಸರಿ ವಿಸಿಟ್ ಮಾಡಿ ನನ್ನ ಸಮಾಧಾನ ಆಯ್ತು ಅಂದ್ರೆ ನಾನು ಸಸಿ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ವೀಕ್ಷಕರೇ, ನಮ್ಮ ರೈತ ಬಾಂಧವರಿಗೆಲ್ಲ ಮತ್ತೊಂದು ಕೃಷಿ ವಿಡಿಯೋಗೆ ಸ್ವಾಗತ. ಈಗ ಏನಪ್ಪಾ ಅಂದ್ರೆ ಟೊಮೊಟೊ ಅಂತ ಸ್ಟಾರ್ಟ್ ಆಗಿದೆ ಸೀಸನ್ ನಾಟಿ ಮಾಡೋದಕ್ಕೆ. ಈಗ ಮತ್ತಷ್ಟು ಮಾಹಿತಿಗಳನ್ನ ಶಿವಕುಮಾರ್ ಸರ್ ಅಂತ ನಮ್ಮ ಫಾರ್ಮರ್ ಹಿರಿಯ ರೈತರು ಇದ್ದಾರೆ, ಅವರ ಮುಖಾಂತರ ಮತ್ತಷ್ಟು ಮಾಹಿತಿಗಳನ್ನ ಕೃಷಿ ಬಗ್ಗೆ ಮತ್ತು ನರ್ಸರಿ ಬಗ್ಗೆ ಸುಮಾರು ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಈಗ ಮತ್ತೊಂದು ಟೊಮೊಟೊ ಕೃಷಿಯಲ್ಲಿ ಅದು ಯಾವ ರೀತಿ ಕೃಷಿ, ಯಾವ ವೆರೈಟಿಯಾಗಿ ಎಲ್ಲ ಮತ್ತೊಂದು ಬೇಸಿಕ್ ಇನ್ಫಾರ್ಮೇಶನ್ ಯಾವ ರೀತಿ ಮಾಡ್ಬೇಕಂತ ಹೇಳ್ಕೊಡ್ತಾರೆ. ಅವ್ರ ಮುಖಾಂತರ ಮತ್ತಷ್ಟು ಮಾಹಿತಿಗಳನ್ನ. ಏನಾಗುತ್ತೆ ಅಂದ್ರೆ ಫಸ್ಟ್ ಕೇಳೋದು ಜನ ಬೆಳೆ ಯಾವ ರೀತಿ ಆಗುತ್ತೆ ಅಂತ. ಸೊ ಅವ್ರಿಗೊಂದು ಉದಾಹರಣೆ ಕೊಡೋದಕ್ಕೆ ನೀವು ಜೊತೆಗೆ ಬೆಳೆಗಳನ್ನ ಬೆಳ್ಕೊಂಡು ನರ್ಸರಿ ಜೊತೆಗೆ ಬೆಳೆನೂ ತೋರಿಸಿ ಇಲ್ಲಿ ಕಣ್ಮುಂದೆ ತೋರಿಸಿ ನೀವು ಕಳಿಸ್ತಾ ಇದ್ದೀರಲ್ಲ, ಇದೊಂದು ತುಂಬಾನೇ ಮೆಚ್ಕೊಳ್ಳೋಂಥ ಕೆಲಸ. ಯಾಕಂದ್ರೆ ಕೆಲವೊಂದು ಕಡೆ ನರ್ಸರಿಗಳಲ್ಲಿ ಏನ್ ಮಾಡ್ತಾರೆ, ಸಸಿ ಇದು ಚೆನ್ನಾಗಿದೆ ತಗೊಂಡೋಗಪ್ಪ ಈ ರೀತಿ ಅನ್ನೋ ಮಾತುಗಳನ್ನ ನಾನು ಕೇಳಿದ್ದೀನಿ. ಬಟ್ ಯಾರು ಬೆಳೆನ ತೋರಿಸಿ ಸಸಿಗಳನ್ನ ಕೊಡೋ ಪದ್ಧತಿ ಇಲ್ಲ. ಸೊ ನೀವು ಅದನ್ನ ಮಾಡ್ತಿದ್ದೀರಾ, ಅದರಿಂದ ನಿಮಗೆ ಫಸ್ಟ್ ಒಂದು ನಮ್ಮ ಕಡೆಯಿಂದ ಅಭಿನಂದನೆಗಳು ಸರ್. ಸರ್ ನಿಮ್ಮ ಹೆಸರು ಮತ್ತೆ ಊರು ಹೇಳೋದಾದ್ರೆ? ಸರ್ ನಮ್ಮ ಹೆಸರು ಶಿವಕುಮಾರ್ ಪಡನಹಳ್ಳಿ, ಮಾಲೂರು ತಾಲೂಕು, ಹೊಲಕ್ಕೂರು ಹೋಬಳಿ. ನಾನು ಒಂದು 18-25 ವರ್ಷದ ತೋಟ ಮಾಡ್ತಾ ಇದ್ದೀನಿ. 20 ವರ್ಷ ಮಾಡ್ತಾ ಇದೀವಿ. 18 ವರ್ಷ ಆಯ್ತು ನರ್ಸರಿ ಆಯ್ತು. ಹೊಸ ವೆರೈಟಿ ಯಾವುದೇ ಬರ್ಲಿ ನಾನು ಫಸ್ಟ್ ನಮ್ಮ ಶಾಂಪಲ್ ನಮ್ಮ ತೋಟದಾಗ ಹಾಕಿ ಬೆಳೆದೇ ನಾನು ಸಸಿ ಕೊಡೋದು. ತುಂಬಾನೇ ಖುಷಿ ವಿಚಾರ ಸರ್. ಯಾಕಂತ ಹೇಳಿದ್ರೆ ಎಲ್ಲಾದ್ರೂ ಈಗ ಹೊಸ ತಳಿ ಅಂತ ಹೇಳ್ಬಿಟ್ಟು ನಾವು ಕೊಟ್ಬಿಡ್ತೀವಿ, ರೈತರು ತಗೊಂಡಾಗ ಆಗ್ತಾರೆ. ಅಲ್ಲೇನಾದ್ರೂ ಬೆಳೆ ಚೆನ್ನಾಗಿಲ್ಲ ಅಂದಾಗ ತೊಂದರೆ ಆಗ್ತದೆ. ಸೊ ನೀವು ಫಸ್ಟ್ ಟ್ರೈ ಮಾಡಿ ರಿಸಲ್ಟ್ ಬಂದ್ಮೇಲೆ ಕೊಡೋದು. ಇಲ್ಲ ಹಂಗಿಲ್ಲ ಅಂದ್ರೆ ನಮ್ಮ ನೆಲದಲ್ಲಿ ಜಾಗ ನಮ್ಮ ಫ್ರೆಂಡ್ ಸರ್ಕಲ್ ಜಾಸ್ತಿ ಇದೆ. ಫ್ರೆಂಡ್ ಸರ್ಕಲ್ ಅಲ್ಲಿ ಬೇರೆ ವೆರೈಟಿ ಯಾವ್ದೋ ಹೊಸ ವೆರೈಟಿ ಬಂದ್ರೆ ಹಳೆ ವೆರೈಟಿ ಜೊತೆ ಒಂದು 500 200 300 500 ಸಸಿ ತರ ಕೊಟ್ಟು ಅಲ್ಲಿ ಹೋಗಿ ನಾನು ಅದನ್ನ ವಿಸಿಟ್ ಮಾಡ್ತೀನಿ. 2 ಸರಿ 3 ಸರಿ ವಿಸಿಟ್ ಮಾಡಿ ನನ್ನ ಸಮಾಧಾನ ಆಯ್ತು ಅಂದ್ರೆ ನಾನು ಸಸಿ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಖಂಡಿತ ಸರ್, ಇದೊಂದು ಒಳ್ಳೆ ಮೆಥಡ್ ನ ಇಟ್ಕೊಂಡಿದ್ದೀರಾ, ಇದನ್ನೇ ಕಂಟಿನ್ಯೂ ಮಾಡಿ. ಓಕೆ ಸರ್, ಈಗ ಬೇಸಿಕ್ ಆಗಿ ನಾವು ಟೊಮೊಟೊ ಬೆಳೆಗೆ ಬಂದಾಗ ಒಂದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೆಳೆ ಇದು. ಯಾಕಂತ ಹೇಳಿದ್ರೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗಬೇಕು, ತುಂಬಾ ಮೇಂಟೆನೆನ್ಸ್ ಇರ್ತದೆ, ಕೂಲಿ ಅವ್ರು ಜಾಸ್ತಿ ಬೇಕಾಗ್ತಾರೆ. ಇಷ್ಟೆಲ್ಲ ಹಾಕಿ ಬೆಳೆ ಮಾಡಿ ನಷ್ಟ ಅನುಭವಿಸ್ತಾರೆ ಕೆಲವೊಬ್ರು. ಸೊ ಎಲ್ಲಿ ಎಡುತ್ತಾರೆ ಅಂತ ಇವಾಗ ಒಂದೊಂದು ಕ್ವಶನ್ಸ್ ನಾವು ಕೇಳ್ತೀರಿ. ಸೊ ನೀವು ನಿಮಗೆ ಇರುವಂತ ಅನುಭವದಿಂದ ಅದನ್ನ ಆನ್ಸರ್ ಮಾಡಿ. ಮೊದಲನೇದಾಗಿ ಲ್ಯಾಂಡ್ ಪ್ರಿಪರೇಷನ್ ಏನಿದೆ, ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಕೊಟ್ಟಿಗೆ ಗೊಬ್ಬರ 1 ಎಕರೆ ವಿಸ್ತೀರ್ಣಕ್ಕೆ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಾ ಸರ್? 1 ಎಕರೆಗೆ ಮಿನಿಮಮ್ ಒಂದು 6 ರಿಂದ 8 ಟ್ರಾಕ್ಟರ್. 6 ರಿಂದ 8 ಟ್ರಾಕ್ಟರ್. ಓಕೆ. ಸ್ವಲ್ಪ ಕೊಳ್ಳಿ ಗೊಬ್ಬರ ಸಿಕ್ಕಿದ್ರೆ ಒಳ್ಳೇದೇ, ಮಿಕ್ಸ್ ಮಾಡಕ. ಜೊತೆಗಿಲ್ಲ ಅಂದ್ರೆ ಒಟ್ಟು ಬರ್ತದೆ. ಅದು ಒಂದು 2 ಲೋಡು, 2 ರಿಂದ 2.5-3 ಲೋಡು. ಇದೊಂದು 6 ಟ್ರಾಕ್ಟರ್, ಅದೊಂದು 2 ಟ್ರಾಕ್ಟರ್ ಹಾಕಟ್ರೆ ಸಾಕು. ಪೂರ್ತಿ ಅದನ್ನೇ ಹಾಕೋದು, ಅದೇ ಅವಶ್ಯಕತೆ ಏನಿಲ್ಲ, 2 ಹಾಕಬಹುದು. ಅಂದ್ರೆ ಏನಂದ್ರೆ ಅದು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಮಿನಿಮಮ್ ಒಂದು 20 ರಿಂದ 28 ದಿವಸ ನಾವು ಬಿಟ್ಬಿಡ್ಬೇಕು. ಮಿಕ್ಸ್ ಮಾಡಿ ಬಿಡ್ಬೇಕು ನೆಲದ ಮೇಲೆ. ಬಿಟ್ಟು ಆಮೇಲೆ ಒಂದು 4-5 ದಿವಸ ನಾವು ಬೆಡ್ ಹಾಕ್ಬೇಕು. ಬೆಡ್ ಹಾಕಿದ್ಮೇಲೆ ಪೇಪರ್ ಹಾಕ್ಬೋದು. ಪೇಪರ್ ಹಾಕಿದ್ಮೇಲೆ ಮೈನ್ ಏನಂದ್ರೆ ಫಸ್ಟ್ ಬೆಡ್ ನೆನೆಸ್ಕೊಡುದು. ಯಾಕೆ ನೆನೆಸ್ಕೊಡುದು ಅಂದ್ರೆ ಅದೇನಂತಂದ್ರೆ ಫುಲ್ ಅದ್ರಾಗಿರೋ ಸಾರೆಲ್ಲ ಹೊರಟೋಗ್ತದೆ ಫಸ್ಟ್ ಸ್ಟಾರ್ಟಿಂಗ್ ನಾವೇ. ಒಂದು ಮೈನು ನಾವು ನಾಳೆ ನಾಟಿ ಮಾಡ್ತಾ ಬಂದಾಗ ಇವತ್ತು ಬಿಟ್ಕೋಬೇಕು. ಏನಂದ್ರೆ ಅರ್ಧ ಬೆಡ್ ನೆನಿಬೇಕು. ಅರ್ಧ ಬೆಡ್ ನೆಂದ್ರೆ ಏನಂತಂದ್ರೆ ನಾವು ಒಂದು ಬೇರು ನಾವು ಸಸಿ ನೆಟ್ರೆ ಅರ್ಧ ಅಡಿ ತ್ಯಾವ ಇರಬೇಕು. ಅಷ್ಟು ಮಾತ್ರ ನಾವು ಮಾಡ್ಕೊಂಡ್ರೆ ನಾವು ನೀರ್ ಬಿಟ್ಟಷ್ಟು ಏನಾಗ್ತದೆ ಅಂದ್ರೆ ನಾವು ನಾರಾಯಣ ಹೊತ್ನಾಗ ನೀರ್ ಬಿಡ್ತೀವಿ. ನೀರ್ ಬಿಟ್ಟಾಗ ಏನಂದ್ರೆ ಸ್ವಲ್ಪ ನೀರ್ ತೇವಾಂಶ ಜಾಸ್ತಿ ಆದ್ರೆ ಸಸಿ ಹೋಗೋ ಗ್ಯಾರಂಟಿ ಇರ್ತದೆ, ಸಸಿ ಬಿಡೋಗ್ಬಿಡ್ತದೆ. ಅದೇ ನಾವು ಬೆಡ್ ಯಾವಾಗ ನೆನ್ಸಿಲ್ಲೋ ನಾವೇನೋ ಸ್ವಲ್ಪ ನೀರ್ ಜಾಸ್ತಿ ಆಯ್ತು ಅಂದ್ರೆ ಅದಕ್ಕೆ ಕೆಳಗೆ ಹೀರ್ಕಂತದೆ. ಏನೋ ಒಳಗೆ ಧೂಳು ಮಣ್ಣು ಇರ್ತಲ್ಲ, ಅದನ್ನ ಹೀರ್ಕೊಂಡಾಗ ಇಲ್ಲಿ ಮೇಲೆ ತೇವಾಂಶ ಸ್ವಲ್ಪ ಕಡಿಮೆ ಆದಾಗ ಸಸಿ ಕ್ಲೀನ್ ಆಗಿ ಅಂಟ್ಕೊಳ್ತದೆ. ಈ ರೀತಿ ಮಾಡೋದ್ರಿಂದ ಕಾಂಡ ಕೊಳೆ ರೋಗ ಬರಲ್ಲ. ಅದೊಂದು ಮೇನು. ನಾವೇನ್ ಮಾಡ್ತಾ ಕೆಲವೇನ್ ಮಾಡ್ತಾ ಬೆಡ್ ನೆನೆಸ್ಬಿಡ್ತಾರೆ. 3-4 ವಾರದ ಮುಂಚೆ ಬೆಡ್ ಕುತ್ಕೊಂಡ್ಬಿಡ್ತದೆ. ಒಂದು ಮೇನ್ ಆಗ್ತದೆ. ಬೆಡ್ ಹೆಚ್ಚು ನೆನ್ಸಂಗಿಲ್ಲ, ನೀರು ಹಿಂಗೋ ತರ ಇರಬೇಕು. ನಾವು ಹೆಚ್ಚಿಗೆ ಅಕಸ್ಮಾತ್ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಬಿಟ್ಟಿರ್ತೀವಿ, ಎಲ್ಲೋ ಹೋಗಿರ್ತೀವಿ, ಕರೆಂಟ್ ಬಂದ್ಬಿಡ್ತದೆ, 1 ಅವರ್ 2 ಅವರ್ ಜಾಸ್ತಿ ಹೊಡ್ಬಿಡ್ಬೋದು. ಅವತ್ತು ನಮ್ಗೆ ಬೆಳೆಕ್ಕೆ ತೊಂದರೆ ಆಗ್ಬಾರ್ದು. ಅದೇನಾಗ್ತದೆ ಅಂದ್ರೆ ಒಂದು ಅರ್ಧ ಬೆಡ್ ನಿಂತಿರ್ತದೆ, ಅರ್ಧ ಬೆಡ್ ಮಣ್ಣು ಹಂಗೆ ಇರ್ತದೆ. ಆ ಮಣ್ಣು ತೇವಾಂಶ ಎಳ್ಕೊಂತದೆ.
ನಾವು ದಿನ ಒಂದೊಂದು ಸ್ವಲ್ಪ 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 ಹಾಕೊಂಡು ಹೋಗ್ಬೇಕು. ಕಡ್ಡಿ ಹಾಕೋ ಸ್ಟೇಜ್ ಬೆಡ್ ನೆನಿಬೇಕು ಅಷ್ಟೇ. ಪೂರ್ತಿ ಬೆಡ್ ಕಡ್ಡಿ ಹಾಕೋ ಸ್ಟೇಜ್ ನೆನಿಬೇಕು. ಆಮೇಲೆ ನಾವು ದಿನ ಬೇಸಿಗೆ ಆದ್ರೆ ದಿನ 2 ಅವರ್ ಇಲ್ಲ 1 ಅವರ್ ಇಲ್ಲ 2 ಅವರ್ ನಮ್ಮ ನೆಲದ ಮೇಲೆ ಇದು ಒಂದೇ ಸಮತಟ್ಟಾಗಿದ್ದು ಸ್ವಲ್ಪ ಮಣ್ಣು ಒಳ್ಳೆ ಮಣ್ಣಾದ್ರೆ ಏನ್ ತೊಂದರೆ ಇಲ್ಲ ಅಂದ್ರೆ 1 ಅವರ್ 1.5 ಅವರ್ ಬಿಟ್ಟರೆ ಸಾಕು. ಇಲ್ಲ ಸ್ವಲ್ಪ ಕಲ್ನೆಲ್ಲ ಅಂತ ಅಂದ್ರೆ 2 ಅವರ್ ಬಿಟ್ಟರೆ ಸಾಕು. ಈ ಬೇಸಿಗೆನಾಗಾದ್ರೆ ಮಳೆಗಾಲದಾಗ 2 ದಿವಸ 3 ದಿವಸ ನೋಡ್ಕೋಬೇಕು. ಹಂಗೂ ನಮ್ ಸ್ವಲ್ಪ ಅನುಮಾನ ಬಂದ್ರೆ ಪೇಪರ್ ಕಿತ್ತು ಒಂದ್ ಹತ್ರ ಇಡೀ ಮಣ್ಣು ಎತ್ಕೊಂಡು ಇಸ್ಕ್ ನೋಡ್ಬೇಕು. ಇಸ್ಕ್ ನೋಡಿದಾಗ ಧೂಳಾದ್ರೆ ನೀರ್ ಬಿಡ್ಬೇಕು. ಹಂಗೆ ಸ್ವಲ್ಪ ಉಂಟೆ ಹಂಗಿದ್ರೆ ನೀರ್ ಅವಶ್ಯಕತೆ ಇರಲ್ಲ. ನೀರ್ ವಾಟರ್ ಮ್ಯಾನೇಜ್ಮೆಂಟ್ ಇಷ್ಟೆಲ್ಲ ಕಡಿಮೆ ಅದೊಂದು ಮೇನ್ ಮಾಡ್ಕೊಂಡ್ರೆ ರೋಗ ಕಂಟ್ರೋಲ್ ಬರ್ತದೆ. ಮೇನ್ ರೋಗ ಬರಲ್ಲ ಅವಾಗ. ಓಕೆ ಅಣ್ಣ, ಈಗ ಕೊಟ್ಟಿಗೆ ಗೊಬ್ಬರದ ವಿಚಾರ ಮತ್ತೆ ನೀರಾವರಿ ವಿಚಾರ ಆಯ್ತು. ಈಗ ಮೂಟೆ ಗೊಬ್ಬರಗಳು ಯಾಕಂತ ಹೇಳಿದ್ರೆ ಬರೀ ನಾವು ಈ ಕೊಟ್ಟಿಗೆ ಗೊಬ್ಬರ ಅನ್ನೋದು ರಾಗಿ ಮುದ್ದೆ ಇದ್ದಂಗೆ. ಈ ಮೂಟೆ ಗೊಬ್ಬರಗಳೆಲ್ಲ ಒಂದ್ ಸ್ವಲ್ಪ ನಾವು ತಿನ್ನೋಂತ ಒಂದು ವೆರೈಟಿ ಊಟಗಳು. ಸೊ ಈ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಾ ಒಂದ್ ಎಕರೆಗೆ? ಯಾವ್ದು? ಒಂದ್ ಎಕರೆಗೆ DAP ಒಂದು 3 ಇಂದ 4 ಕೊಡ್ತೀವಿ. 10-20 ಒಂದು 3 ಕೊಡ್ತೀವಿ. 3 ಮೂಟೆ ಹಾಕ್ತಿವಿ. ಇನ್ಯಾವ್ದನ ಜೊತೆಗೆ ಯಾವ್ದನ ಈಗ ಕಾಂಪ್ಲೆಕ್ಸ್ ಬಂದವಲ್ಲ, ಕಾಂಪ್ಲೆಕ್ಸ್ ಬೇರೆ ಒಂದು 3 ಮೂಟೆ ಹಾಕೊಂಡು 9 ಮೂಟೆ ಹಾಕೋದು ಒಂದ್ ಎಕರೆಕ. ಅದ್ರ ಜೊತೆಗೆ ಇವಾಗ ಇನ್ಯಾವ್ದೋ ಒಂದು ಇವು ಬಂದವೇನೋ ಈ ಮಣ್ಣು ಮಿಕ್ಸ್ ಆಗಿ ಮಣ್ಣಾಗಿರೋ ಫಲವತ್ತನ ಎತ್ಕೊಡಕ್ಕೆ ಯಾವ್ದೋ ಒಂದು ವೆರೈಟಿ ಬಿಟ್ಟವ್ರೆ. ಅದು ಬ್ಯಾಗ್ 5 kg ಬ್ಯಾಗ್ 10 kg ಬ್ಯಾಗ್ ಅಂತ ಕೊಡ್ತಾರೆ. ಒಂದೊಂದು ಕಂಪನಿಯವರು ಅಂತಾರೆ ಬಿಟ್ಟವ್ರೆ. ಅದನ್ನ ಒಂದ್ ಎಕರೆಗೆ ಒಂದು 3 ಬ್ಯಾಗ್ 2 ಬ್ಯಾಗ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಕೊಡ್ಬೋದು ನೆಲಕ್ಕೆ. ಖಂಡಿತ ಇಷ್ಟೆಲ್ಲ ಒಂದು ಇದು. ಮತ್ತೆ ಉಂಗೆ ಹಿಂಡಿ ಬೇವಿನ ಹಿಂಡಿ ಬಳಕೆ ಮಾಡ್ತೀರಾ? ನಾನು ಉಂಗೆ ಹಿಂಡಿ ಬೇವಿನ ಹಿಂಡಿ ನಾನು ಏನೋ ಯಾವತ್ತು ಬಳಕೆ ಮಾಡೋದು ಕಡಿಮೆನೆ, ಒಂದು 20% ಮಾಡ್ತೀನಿ ಅಷ್ಟೇ. ನಾನು ಜಾಸ್ತಿ ಏನ್ ಮಾಡಕ್ ಹೋಗಲ್ಲ. ಓಕೆನಾ. ಸೊ ಇದು ಒಂದು ಗೊಬ್ಬರದ ವಿಚಾರ ಆಯ್ತು ಅಣ್ಣ. ಈಗ ಸಸಿ ಒಂದು ನಾಟಿ ಮಾಡಿದ ಹಂತದಲ್ಲಿ ಕಾಂಡ ಕೊಳೆ ರೋಗ ಬರುತ್ತೆ. ಆ ಕಾಂಡ ಕೊಳೆ ರೋಗನ ಸಮಗ್ರವಾಗಿ ಹತೋಟಿಯಲ್ಲಿ ಇಟ್ಕೊಳಕ್ಕೆ ನೀರ್ ಕರೆಕ್ಟಾಗಿ ಮೇಂಟೈನ್ ಮಾಡೋದು ಅದೊಂದೇ. ಅದನ್ನ ಮೀರಿ ಏನಾದ್ರು ಬಂದಾಗ ಯಾವ ರೀತಿಯಾಗಿ ಅದನ್ನ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ? ನೋಡ್ಕೋಬೇಕು ನಾವು. ವಾತಾವರಣ ಸ್ವಲ್ಪ ಏನೋ ನೈಟ್ ಕೋಲ್ಡ್ ಆಗಿ ಬೆಳಿಗ್ಗೆ ಮುಂಚಿಡಿದಾಗ ಸ್ವಲ್ಪ ಇದು ಬರ್ತದೇನೋ ಅಂಗಮಾರಿ ಬರ್ತದೆ. ಅಂಗಮಾರಿಕಾಗಂತ ಔಷಧಿಗಳು ಬಂದವೆ ಇವಾಗ. ಒಂದು ಔಷಧಿಗಳ ಕೊಡ್ತಾರೆ. ಒಂದೊಂದು ಕಂಪ್ನಿದೆಲ್ಲ 4-5 ಕಂಪ್ನಿಯವ್ರು ಬಿಟ್ಟವ್ರೆ. ಒಂದು ಔಷಧಿ ತಂದು ಹೊಡ್ಕೋಬಹುದು. ಮೇನ್ ಏನಂದ್ರೆ ನಾವು ಈ ಸೆಟ್ ಬರ್ತದೆ ನೋಡ್ರಿ, ಈ ಡ್ರಿಂಚಿಂಗ್ ಅಂತಾರಲ್ವಾ ಅದು ಸರ್? ಸರ್ ಡ್ರಿಂಚಿಂಗ್ ಅಂತ ನೋಡಿ ಇವಾಗ ಕೊಡ್ಬೋದು. ಡ್ರಿಂಚಿಂಗ್ ಮಾಡ್ಬೋದು ಇವಾಗ ಬೇಸಿಗೆನಾಗ. ಫೆಬ್ರವರಿ ಆದ್ಮೇಲೆ ಮಾರ್ಚ್ ಏಪ್ರಿಲ್ ಸಸಿ ಸಾಯೋದಕ್ಕೆ ಡ್ರಿಂಚಿಂಗ್ ಮಾಡ್ಬೋದು. ಮಳೆಗಾಲದಾಗ ಅಂತ ಡ್ರಿಂಚಿಂಗ್ ಅವಶ್ಯಕತೆ ಏನಿಲ್ಲ. ಡ್ರಿಂಚಿಂಗ್ ಏನೋ ಅವಶ್ಯಕತೆ ಏನು ಬರಲ್ಲ, ಹೆಚ್ಚೆ ಬರಲ್ಲ. ಮತ್ತೆ ಅಣ್ಣ, ಈಗ ಒಂದು ಸ್ಟಾರ್ಟರ್ಗಳು ಬರುತ್ತೆ ಈ ಗಿಡಕ್ಕೆ. ಒಂದು ಪುಟ್ಟದಾಗ ಒಂದು 20 ದಿನ ಹಂತದಲ್ಲಿ ಏನ್ ತೊಂದರೆ ಬರುತ್ತೆ? ರಂಗೋಲಿ ಆಗ್ಲಿ? ರಂಗೋಲಿ ಬರ್ತದೆ, ಸ್ವಲ್ಪ ಇದ್ ಬೀಳ್ತದೇನೋ ಸೊಳ್ಳೆ, ವೈಟ್ ಪ್ಲೇ, ಹಸಿರು ಸೊಳ್ಳೆ ಅಂತ ಬರ್ತದೆ. ಅದೇನಂತಂದ್ರೆ ಈ ಗಿಡ ನೀರ್ ಕಂಡಾಗ ಸ್ವಲ್ಪ ಅಂಗಮಾರಿ ಇದು ಏನೋ ವೈರಸ್ ತರ ಬರ್ತದೆ. ಅದಕ್ಕೆ ಪ್ರೈಡು ಆತರ ಕಡಿಮೆ ರೇಟ್ ಆಗ ಬೇಸಿಕ್ ಕಡಿಮೆ ರೇಟ್ ಆಗ ನಾವೇನ್ ಮಾಡ್ಕೊಂಡು 200 ಲೀಟರ್ 1000 ರೂಪಾಯಿ ಅಷ್ಟೇ, 1200-1500 ಒಳಗೆ ಔಷಧಿ ಮಾಡ್ಕೊಂಡು 200 ಲೀಟರ್ ಡ್ರಮ್ ಕಲ್ಸ್ಕೊಂಡು ಒಂದು 3 ಸರಿ 4 ಸರಿ ಅದ್ರ ಜೊತೆಗೆ ಸ್ವಲ್ಪ ಪೌಡರ್ ಹಾಕೊಂಡು ಅಷ್ಟ್ರಾಗೆ ನಾವು ಮೇಂಟೈನ್ ಮಾಡ್ಬೇಕು. ಯಾಕಂದ್ರೆ ಜಾಸ್ತಿ ಬಂಡವಾಳ ಆಮೇಲೆ ಸ್ವಲ್ಪ ಹೋದಾಗ ಇದು ಟಾನಿಕ್ ಹೂವು ಪಿಂದೆ ಬರ್ತದೆ. ಹೂವು ಬಂದಾಗ ಹೂವು ಡ್ರೈ ಆಗಿದ್ರೆ ಸ್ವಲ್ಪ ಟಾನಿಕ್ ಅದು ಇದು ಕೊಟ್ಕೊಬೇಕು. ಈಗ ಮೊದಲನೇ ಇವಾಗ ಒಂದು ಮಳೆಗಾಲದಲ್ಲಿ ಒಂದು ಅಂಗಮಾರಿ, ಅರ್ಲಿ ಬ್ಲೈಟು ಲೇಟ್ ಬ್ಲೈಟು ಅಂತಾರೆ. ಪ್ರಾಥಮಿಕ ಅಂಗಮಾರಿ ಮತ್ತೆ ಅಂಗಮಾರಿ ಅಂತಾರೆ. ಸೊ ಇದನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು ಬಂದು ಮಳೆಗಾಲದಲ್ಲಿ. ಇನ್ನು ಬೇಸಿಗೆ ವಿಚಾರಕ್ಕೆ ಬಂದಾಗ ಮೈನ್ ಆಗಿ ಕಾಡುವಂತ ತೊಂದ್ರೆ ವೈರಸ್. ನೀವ್ ಹೇಳ್ದಂಗೆ ಈ ರಸ ಇರೋ ಕೀಟಗಳನ್ನ ಹತೋಟಿಯಲ್ಲಿ ಇಟ್ಕೊಂಡ್ರೆ ಕಂಟ್ರೋಲ್ ಅಲ್ಲಿ. ಈಗ ಉದಾಹರಣೆ ಹೇಳೋದಾದ್ರೆ ನಿಮ್ದು ಇವಾಗ ಸುಮಾರು ಒಂದು 4 ಫ್ಲಾಟ್ ನೋಡಿದ್ರೆ ಯಾವುದೇ ರೀತಿಯಾದ ವೈರಸ್ ಗಿಡಗಳು ಕಾಣಿಸಿಲ್ಲ. ಎಲ್ಲೋ ಒಂದು ತೋಟ ಎಲ್ಲ ಹುಡುಕಿದ್ದಕ್ಕೆ 2 ಗಿಡ ಏನಾಯ್ತು ಅಷ್ಟೇ. ಸೊ ಇದನ್ನ ಸಮಗ್ರವಾಗಿ ಹತೋಟಿಯಲ್ಲಿ ಇಟ್ಕೊಂಡಿದ್ದೀರಾ? ಅದರಲ್ಲಿ ಏನಂದ್ರೆ ನಾವು ಏನೇ ಔಷಧಿ ಹೊಡೆದ್ರು ಸ್ವಲ್ಪ ಒಂದು ಅಲ್ಲ ಅವ್ರು ಕೊಡೋ ಔಷಧಿ ಅಂಗಡಿ ಕೊಡೋ ಔಷಧಿ ಹೊಡ್ಕೊಂಡ್ರೆ ಏನ್ ತೊಂದರೆ ಇಲ್ಲ. ಅವ್ರು ಕೊಡ್ತಾ ಇರ್ತಾರೆ. ಏನ್ ನಾವು ತಗೊಂಡೋಗಿ ಒಂದು ಗಿಡನೋ ಒಂದು ಎಲ್ಲ ತಗೊಂಡ್ ಕೊಟ್ರೆ ಕೆಲವರೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಔಷಧಿ ಅಂಗಡಿ ಎಲ್ಲ ಕೊಡ್ತಾರೆ. ಅದಕ್ಕೆ ಔಷಧಿ ಮೇನ್ ಏನಂದ್ರೆ ಒಂದು ಗಿಡ ಬಂಕ ಬರೋದು, ಇದು ಬೇವಿನ ಎಣ್ಣೆ. ಅದೇನ್ ಮಾಡ್ತಾ ಅಂದ್ರೆ ಈ ಕೀಟ ಬಂದು ಮೊಟ್ಟೆ ಇಡೋದು, ಆ ಮೊಟ್ಟೆಗಳನ್ನ ಮರಿ ಮಾಡಕ್ ಬಿಡಲ್ಲ. ಅದು ಹಂಗೆ ಇಟ್ಕೊಂತದೆ. ಈ ಮೋನೋಕೊಟೋಪಾಸ್ ಬಿಟ್ಟಾಗ ಏನಂತಂದ್ರೆ ಅದನ್ನ ಹೊಡೆದು ಅಲ್ಲೇ ಸಾಯಿಸ್ಬಿಡ್ತದೆ. ಅವೆರಡು ಕಾಂಬಿನೇಷನ್ ಕೊಟ್ಟಾಗ ಗಿಡ ವೈರಸ್ ಸ್ವಲ್ಪ ಹತೋಟಿ ಮಾಡ್ಬೋದು. ಸರಿ, ಈಗ ನಮಗೆ ಈ ಔಷಧಿ ವಿಚಾರಕ್ಕೆ ಬಂದ್ರೆ ತುಂಬಾ ಕಾಡೋ ಸಮಸ್ಯೆ ಅಂದ್ರೆ ವಿಚಾರ ಅಂದ್ರೆ ಸುಮಾರು ಫಾರ್ಮರ್ಸ್ ಸುಮಾರು ತರ ಹೇಳ್ತಾರೆ. ಸರ್, ಈಗ ನಾವು ಔಷಧಿ ಸ್ಪ್ರೇ ಮಾಡ್ಬೇಕಾದ್ರೆ ಒಂದ್ ಬೆಳಿಗ್ಗೆ ಹೊತ್ತು ಸಂಜೆ ಸ್ಪ್ರೇ ಮಾಡಿದ್ರೆ ಬೆಟ್ರ್, ಸಂಜೆ ಸ್ಪ್ರೇ ಮಾಡಿದ್ರೆ ಬೆಟ್ರ್ ಸರ್ ಔಷಧಿ ಬಂದು ಏನಾದ್ರೆ ಇವಾಗ ಫೆಬ್ರವರಿ ಆಯ್ತು. ಇವಾಗ ಫೆಬ್ರವರಿ 20 ಆಯ್ತು. ಇಲ್ಲಿಂದ ಈಚೆ ಏನಾದ್ರೆ ಸಾಯಂಕಾಲ 3-4 ಗಂಟೆ ಮೇಲೆ, 3 ಗಂಟೆ ಅವಾಗೂ ಸ್ವಲ್ಪ ಬಿಸಿ ಇರ್ತದೆ. 4 ಗಂಟೆ ಮೇಲೆ ನಾವ್ ಏನ್ ನೋಡ್ಕೋಬೇಕಂದ್ರೆ ಒಂದು 20 ಟೆಂಪರೇಚರ್, ಒಂದು 20 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದ್ದಾಗ ನಾವು ಔಷಧಿ
ಸ್ಪ್ರೇ ಮಾಡಬೇಕು. ಅದಕ್ಕೆ ಮೇಲೆ ಹೋಯ್ತಂದ್ರೆ ಔಷಧಿ ಸ್ವಲ್ಪ ಕೆಲಸ ಮಾಡಲ್ಲ. ಬೆಳಿಗ್ಗೆ ಒಂದು ಬೆಳಿಗ್ಗೆ ತಾವ ಇರ್ತದೆ, ಇವಾಗಂತೂ ಬೆಳಿಗ್ಗೆ ಮಾಡಕ್ ಆಗೋದಿಲ್ಲ. ಬೇಸಿಗೆನಲ್ಲಿ ಬೆಳಿಗ್ಗೆ ಒಂದು 8 ಗಂಟೆ 9 ಗಂಟೆ ಒಳಗಡೆ ಮಾಡ್ಕೋಬೇಕು. ಬೆಳಿಗ್ಗೆ ಮಳೆಗಾಲದಾಗಲ್ಲ ಈ ಕೋಲ್ಡ್ ಸೀಸನ್ ಆಗ ಬೆಳಿಗ್ಗೆ ಮಾಡಬಹುದು. ಫೆಬ್ರವರಿ 15ನೇ ತಾರೀಕು ಮೇಲೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಇದುವರೆಗೂ ಸಾಯಂಕಾಲ ಮಾಡಿದ್ರೆ ಒಳ್ಳೇದು. ಎಲ್ಲಾ ಬೆಳಕು ಇದೊಂದೇ ಅಂತಲ್ಲ, ಎಲ್ಲಾ ಬೆಳಕು ಮಾಡಿದ್ರೆ ಒಳ್ಳೇದು. ಖಂಡಿತ ಸರ್. ಸೊ ಇದೊಂದು ಆಯ್ತು ಸರ್. ಇನ್ನೊಂದು ಮುಖ್ಯವಾಗಿ ಕಾಡುವಂತ ತೊಂದರೆ ಬಂದು ಊಜಿ ಮತ್ತೆ ತೂಟ ಅಂತಾರೆ. ಮತ್ತೆ ಜನಗಳಿಗೆ ಒಂದು ತೂಟ ಬಗ್ಗೆ ಅಷ್ಟೊಂದು ಗಮನ ಇಲ್ಲ. ಊಜಿ ಅಂತ ಹೇಳಿದ್ರೆ ಬರೀ ನಮ್ಗೆ ಸೊಳ್ಳೆ ತರ ಬಂದು ಕಚ್ಚಿಬಿಟ್ಟು ಹೋಗೋದು ಅದೊಂದು ತರ. ತೂಟ ಅನ್ನೋದನ್ನ ಗಮನಿಸಲ್ಲ, ಬರೀ ಊಜಿ ಅಂತ ಹೇಳ್ತಾರೆ. ಸೊ ತೂಟ ಊಜಿ ಎರಡು ಕಂಟ್ರೋಲ್ ಅಲ್ಲಿ ಇಟ್ಕೊಬೇಕಂದ್ರೆ ಸೊ ಯಾವ ರೀತಿ ಕ್ರಮ ಮಾಡ್ತಾರೆ ಸರ್? ಅದೇ ಇವಾಗ ನಾವು ಊಜಿಕೆ ಅವ್ರು ಕೊಡ್ತಾರೆ, ಔಷಧಿ ಕೊಡ್ತಾರೆ. ಊಜಿಕೆ ಊಜಿ ಆಗಕ್ಕೆ ಮೊದಲು ಇದೇನ ನಾನು ಹೇಳ್ದಲ್ಲ 10 ದಿವಸಕ್ಕೊಂದ್ಸರಿ ಈ ಸೆಂಟರ್ ಅಲ್ಲಿ ಒಂದು 2 ದಿವಸ 3 ದಿವಸ ಬಿಟ್ಟು ನಾವು ಹೇಳ್ದಲ್ಲ ಮೊದಲು ಮೋನ ಕೊಡೋ ಬೇವಿನೆಣ್ಣೆ ಇದು ನಿಮ್ಮ ಇಲ್ಲಿ ಏನಂತಂದ್ರೆ ಊಜಿನೂ ಬೀಳಲ್ಲ ಅದ್ರಾಗ. ಅದು 80% ಕಂಟ್ರೋಲ್ ಅದು ಬರ್ತದೆ. ಇವಾಗ ನಮ್ ಗಿಡದ ನೋಡ್ರಿ ಎಲ್ಲಿ ಒಂದು ಊಜಿ ಇಲ್ಲ, ಒಂದು ಹುಳ ಇಲ್ಲ. ಖಂಡಿತ ಸರ್, ನಾನು ಗಮನಿಸಿದ ಎಲ್ಲಿ ಏನು ಕಂಪ್ಲೇಂಟ್ ಅಂತ ಏನಿಲ್ಲ. ಸೊ ಇದು ಒಂದು ಔಷಧಿಗಳ ವಿಚಾರ ಆಯ್ತು. ಇನ್ನ ಅಣ್ಣ ಕಾಯಿಗೆ ಇದು ಗೊಬ್ಬರದ ವಿಚಾರಕ್ಕೆ ಬಂದಾಗ ಇವಾಗ ಡ್ರಿಪ್ ಫರ್ಟಿಲೈಸರ್ಸ್ ಇದಾವೆ. ನಾವು ಎಷ್ಟೇ ನಾವು ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ರೆ ಒಂದು ಚೂರು ಡ್ರಿಪ್ ಫರ್ಟಿಲೈಸರ್ ಬಳಕೆ ಮಾಡ್ತೀರಿ. ಪ್ರಾಥಮಿಕ ಹಂತದಲ್ಲಿ ಚಿಕ್ಕದಾಗಿರುವಾಗ ಗಿಡ ಯಾವ ಫರ್ಟಿಲೈಸರ್ ಕೊಡಬೇಕು ಸರ್? ಸರ್ ಫಸ್ಟ್ ಸ್ಟಾರ್ಟಿಂಗ್ 1261 ಕೊಡ್ಬೋದು. 1261 ಕೊಡ್ಬೋದು. ಅದು ಮೇನ್ ಏನಂದ್ರೆ ನಾವು ಫಸ್ಟ್ ಇಂದ ಲಾಸ್ಟ್ ಎಂಡಿಂಗ್ 4 ರಿಂದ 5 ಸರಿ ಕೊಡ್ಬೇಕು ಅಷ್ಟೇ. ನಾವು ಜಾಸ್ತಿ ಕೊಡಂಗಿಲ್ಲ. ಜಾಸ್ತಿ ಕೊಟ್ಟರೇನು ರೋಸು ಜೆಂಟಿಸ್ ಬರೋದು ಖಂಡಿತ ಬರ್ತದೆ. ಅದು ನಾವೇನ್ ಮಾಡ್ಬೇಕಂದ್ರೆ ಎಲ್ಲ ಏನ್ ಮಾಡ್ತಾರೆ ವಾರ ಬಿಡು ಅಂತ ಹೇಳ್ತಾರೆ. ವಾರ ಬಿಡೋ ಅವಶ್ಯಕತೆ ಇಲ್ಲ. 10 ರಿಂದ 15 ದಿವಸ ಟೈಮ್ ತಗೋಬೇಕು. 4 ಸರಿ ಅಂದ್ರೆ 5 ಸರಿ ಅಂದ್ರೆ ನಾವು 2 ತಿಂಗಳು ಕ್ರಾಪ್ ಬಂದ್ಬಿಡ್ತದೆ. ಶಾಂಪೂಲ್ ಒಂದು 2 ಸರಿ 2 ಸರಿ ಪೀಕ್ ಕಿತ್ಕೊಂಡ್ಮೇಲೆ ನಾವು ಡ್ರಿಪ್ ಗೊಬ್ಬರ ನಿಲ್ಲಿಸಬೇಕು. ಅವು ಕೊಟ್ರೆ CN ಬೋರಾನ್ ಮಾತ್ರ ಕೊಡ್ಬೇಕಷ್ಟೇ. ಬೋರಾನ್ ಮಾತ್ರ ಕೊಡ್ಬೇಕು. ಶಾಂಪೂ ಶೈನಿಂಗ್ ಫಿನಿಶಿಂಗ್ ಅದಕ್ಕೆ ಮೊದಲು ಬೋರಾನು CN ಏನು ಕೇಳಲ್ಲ. CN ಬೋರಾನು 1 ಕಟ್ಟಿಂಗ್ 2 ಕಟ್ಟಿಂಗ್ ನಾವು ಕ್ರಾಪ್ ಕಿತ್ತ ಮೇಲೆ ಆಮೇಲೆ ಒಂದು 10 ದಿವಸ 8 ದಿವಸ 10 ದಿವಸ ಮಾಡ್ಕೊಂಡು ಅದನ್ನ 1 ಎಕರೆಗೆ ಒಂದು 4 kg ಕೊಡ್ತೀವಿ. ಜಾಸ್ತಿ ಕೊಡಂಗಿಲ್ಲ. ರೆಕಮೆಂಡೇಶನ್ 6 kg ಅವರೆಲ್ಲ ಹೇಳ್ಕೊಂಡೆ ನಾವು 4 kg 1 ಎಕರೆ. ಯಾಕಂದ್ರೆ ನಾವು ಹಾಕಿದ್ರೆ 5.5 ಕಡೆಗೂ 6 ಅಡಿ ಕಡೆಗೆ ಇರ್ತದೆ. ಎಕರೆಗೆ ಅಂದ್ರೆ 4 ಅಡಿ ಕಡೆಗೆ ಹಾಕೊಂಡಿರ್ತಾರೆ, 6 ಅಡಿ ಕಡೆಗೆ ಹಾಕೋದಿರ್ತಾರೆ. ಅದನ್ನ ಡಿಪೆಂಡ್ ಆಗ್ತದೆ. ಮಿನಿಮಮ್ 4 kg. ನೀನು 8 ಅವ್ರು 6 kg ಕೊಡೋದು, ವಾರಕ್ಕೆ 6 kg ಕೊಡಂದ್ರೆ ನಾವು 4 kg 8 kg 15 ದಿವಸ ಕೊಡೋಣ. 15 ದಿವಸ ಕೊಡೋಣ. ನಾವೇನಂತಂದ್ರೆ ಅವರೇಜ್ ಆಗುತ್ತದೆ. ಖಂಡಿತ ಸರ್. ಒಂದೇ ಸರಿ ಕೆಲಸ ಮಾಡಲ್ಲ, ನಿಧಾನ ನಮ್ ಕೆಲಸ ಮಾಡ್ಕೊಡ್ತದೆ. 1261 ಪ್ರಾಥಮಿಕ ಹಂತದಲ್ಲಿ ಅದರ ಜೊತೆಗೆ 13-0-45 ಆಮೇಲೆ CN ಬೋರಾನ್ ಇಷ್ಟೇ ಅವಶ್ಯಕತೆ ಇರೋದು. ಇಲ್ಲ ನಮ್ ಕಾಯಿನ ಸೈಜ್ ಗೀಜ್ ಬರಬೇಕು ಅದು ಇದು ಅಂದ್ರೆ 44 ಎಷ್ಟು ಸರ್? ಅದೇ 13-0-45 ಅದು ಎಲ್ಲ ಒಂದೇ ಬಿಡ್ಬೋದು. ಅದನ್ನು ನಾವ ಏನೋ ಅದನ್ನೇ ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ. ನೀವು ಒಂದು ಬೆಳೆಗೆ ಕಂಪ್ಲೀಟ್ ಆಗಿ ಒಂದು 5 ಟೈಮ್ ಕೊಡ್ತೀರಾ? ಅಷ್ಟೇ 5 ಟೈಮ್ ಕೊಡೋದು. 5 ಟೈಮ್ ಖಂಡಿತ. ಇದು ಒಂದ್ ಸ್ವಲ್ಪ ಕೆಮಿಕಲ್ ಕಡಿಮೆ ಬಳಕೆ ಮಾಡಿದ್ರೆ ರೋಸ್ ಬರೋದನ್ನು ತಡೆಗಟ್ಟಬಹುದು, ನೆಲನೂ ಕಾಪಾಡಬಹುದು, ಮೆತು ಬರೋದು. ಇವಾಗ ಏನ್ ಮಾಡ್ತಾರೆ ಅಂದ್ರೆ ಇವತ್ತು ಬಿಡ್ತೀವಿ, ಇವತ್ತು ಲೇಬರ್ ಸಿಕ್ಕಿಲ್ಲ, ನಾಳೆ ಬಿಡಿಸ್ತೀವಿ. ಇಲ್ಲ ನಾಳೆನೂ ಲೇಬರ್ ಸಿಕ್ಕಿಲ್ಲ, ಇನ್ನೊಂದ್ ದಿವಸ ಬಿಡ್ಸಕ್ 3 ದಿವಸ ಆದ್ರೂ ಸ್ಮೂತ್ ಬಂದ್ಬಿಡ್ತದೆ. ಗೊಬ್ಬರ ಜಾಸ್ತಿ ಆದ್ರೆ ಅದಂದ್ರೆ ಮೆತು ಬರ್ತದೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ನೀನು ನಾರು ಕೊಟ್ಟದೆ ಸರಲ್ಲ ಅಂತಾರೆ ಕೆಲವರು. ಅದು ತಪ್ಪು. ನಾನು ನಾರು ಕೊಟ್ಟಿದ್ದೀವಲ್ಲ, ನನ್ನೇ ಕೆಲವರು ಕ್ವಶನ್ ಮಾಡಿ ಕೇಳವ್ರೆ. ನಾನು ಅವಾಗ ತೊಳೆದ್ರೆ ಹೋಗಿ ಹೇಳಿದೀನಿ ಏನ್ ಪ್ರಾಬ್ಲಮ್ ಆಯ್ತು ಅಂತ ನಾನೇ ಕಂಡಿದ್ದೀನಿ. ಅದನ್ನ ಅವ್ರೇನ್ ಮಾಡಂದ್ರೆ ಇವತ್ತು ಬಿಡ್ಸಕ 3 ದಿವಸ ಬಿಟ್ಕೊಂಡ್ ಬಿಡಿಸಿರ್ತಾರೆ, ಗೊಬ್ಬರ ಬಿಟ್ಟಿರ್ತಾರೆ. ಗೊಬ್ಬರ ಹೆಂಗ್ ಬಿಡ್ಬೇಕು ಅಂದ್ರೆ ಕಾಯಿ ಕಿತ್ಕೊಂಡಿದ ದಿವಸ ಗೊಬ್ಬರ ಬಿಟ್ಬಿಡ್ಬೇಕು. ಈಗ ಕಾಯಿ ತೆಗೆದಿದ್ದಾದ್ಮೇಲೆ ಗೊಬ್ಬರ ಬಿಟ್ಬಿಟ್ರೆ ನೆಕ್ಸ್ಟ್ ಪಿಕಿಂಗ್ ಗೆ 1 ವಾರ ಆಗೋಗುತ್ತೆ. ಗೊಬ್ಬರನು ಕ್ಲಿಯರ್ ಆಗೋಗಿರ್ತದೆ, ಗಿಡಕ್ಕೂ ತೊಂದರೆ ಆಗಲ್ಲ. ಇವಾಗ ತಿಂದಿರೋ ಗಿಡಕ್ಕ ಅಲ್ಲ, ತಿಂದಿರೋದು ಇನ್ನ ಜೀರ್ಣ ಆಗಿಲ್ಲ, ಕಾಯಿ ಕಿತ್ತಿಲ್ಲ, ಹಂಗೆ ಹೊಟ್ಟೆ ತುಂಬಾ ತಿನ್ನು ಅಂದ್ರೆ ಅಜೀರ್ಣ ಮಾಡ್ಕೊಡ್ಬೋದು. ನೋಡ್ಬೇಕು ಇವಾಗ ನೋಡಿ, ಇದಕ್ಕೆ ಅವಶ್ಯಕತೆ ಏನಿಲ್ಲ. ಇವಾಗ ಇದಕ್ಕೆ ನಾವು ಗೊಬ್ಬರ ಅವಶ್ಯಕತೆ ಇಲ್ಲ, ಔಷಧಿ ಅವಶ್ಯಕತೆ ಮಾತ್ರ ಇದೆ. ಗೊಬ್ಬರ ಅವಶ್ಯಕತೆ ಏನಿಲ್ಲ. ಇದು ಗೊಬ್ಬರ ಅವಶ್ಯಕತೆ ಇನ್ನೊಂದು ಗಿಡ ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಆದಾಗ ಸೈಜ್ ಬರೋದು ಕೆನ್ನ 44 ಕೊಟ್ಕೊಂತೀವಿ. ಆಮೇಲೆ 1-2 ಸರಿ ಕೊಟ್ಕೊಂಡು ಆಮೇಲೆ CN ಬೋರಾನ್ ಹೋಗ್ಬಿಡ್ತೀವಿ ಅಷ್ಟೇ. ಇವಾಗ ನಾವು ಕೊಟ್ಟರೆ 2 ಸರಿ ಡ್ರಿಪ್ ಗೊಬ್ಬರ ಇದಕ್ಕೆ. ಈಗ ಒಟ್ಟಾರೆ ಈಗ 1-2 ತಿಂಗಳ ಬೆಳೆ ಹತ್ರ ಆಗಿದೆ. ಇಷ್ಟೊತ್ತಿಗೆ ನೀವು ಕೊಟ್ಟಿರೋದು 2 ಸರಿ 5 kg 1261 ಯಾರ ಕಾಂಪ್ಲೆಕ್ಸ್ 25 kg ಬ್ಯಾಗ್ ಒಂದೇ ಸರಿ ಬಿಟ್ಟಿದ್ದೀನಿ. ಯಾರಮಿಲ್ಲ ಒಂದೇ ಬ್ಯಾಗ್ ಬಿಟ್ಟಿರೋದು. ಡ್ರಿಪ್ ಗೊಬ್ಬರ ಅಂತ ನಾನು ಬಿಟ್ಟದ್ದು ಒಂದೇ ಸರಿನೇ. ಇನ್ನು ಬಿಡೋದು 2 ಸರಿ ಡ್ರಿಪ್ ಗೊಬ್ಬರ ಬಿಡೋದು. ನಾನು ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನಾದ್ರು ಯೂಸ್ ಮಾಡಿದ್ರೆ ಏನು ಮಾಡಲ್ಲ ಸರ್. ನಾನು ಅವಶ್ಯಕತೆ ರೂಟ್ ಸೆಟ್ಟಿಂಗ್ ಚೆನ್ನಾಗಿದೆ, ಪರವಾಗಿಲ್ಲ. ಕ್ಲೈಮೇಟ್ ಅದೇ, ಕ್ಲೈಮೇಟ್ ಬೇಕಾಗಿಲ್ಲ. ಇಲ್ಲಿಂದ ಈಚೆಗೆ ಬೇಕಾಗ್ತದೆ. ನಾನು ಮಾಡಿಲ್ಲ ಅಂತ ಬೇರೆಯವ್ರು ಮಾಡಂಗಿಲ್ಲ, ಮಾಡಬೇಕನ್ನ. ಇವಾಗ ಫೆಬ್ರವರಿ ಮೇಲೆ ಮಾರ್ಚ್ ಆಗೋವರೆಗೆ ಅದು ಕೊಡಬೇಕು. ಯಾಕಂದ್ರೆ ಓವರ್ ಟೆಂಪರೇಚರ್ ಫ್ರೂಟ್ ಸೆಟ್ಟಿಂಗ್ ಆಗ್ಬೇಕಂದ್ರೆ ನಾವು ಮೈಕ್ರೋನ್ಯೂಟ್ರಿಯೆಂಟ್ ಕೊಡಬೇಕು. ಸೊ ಇದಿಷ್ಟು ಒಂದು ಗೊಬ್ಬರದ ವಿಚಾರ ಆಯ್ತು ಅಣ್ಣ. ಒಟ್ಟಾರೆ ಇಷ್ಟೆಲ್ಲ ಮಾಹಿತಿ ಹಂಚ್ಕೊಂಡಿದ್ದೀರಾ. ಇನ್ನೊಂದು ಮುಖ್ಯವಾಗಿ ಒಂದೇ ಒಂದು ಕ್ವಶನ್, ಈ ರೈತರು
ಟೊಮೊಟೊ ಬೆಳೆಗೆ ಬಂದಾಗ ಈಗ ಒಂದೇ ಸರ್ತಿ ದುಡ್ಡಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದಕ್ಕೆ ನಿಮ್ಮ ಕಡೆಯಿಂದ ಸಲಹೆ ಕೊಡೋದಾದ್ರೆ ಯಾವ ರೀತಿ ಕೊಡ್ತೀರಾ ಸರ್? ಮೇನ್ ಏನಂದ್ರೆ ಟೊಮಾಟೊ ಬೆಳೆಯೋದು ಹೆಂಗೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಕೋಲಾರ ಹೊಸೂರು ಜಂಪ್ ಆಯ್ತು ಇವತ್ತು ಮಾರ್ಕೆಟ್ ಅಂದಾಗ ನಾವು ನಾರು ಸ್ವಲ್ಪ ನಮ್ಮ ಮನಸ್ಕ ಹತೋಟಿ ಇರಬೇಕು. ಅವ್ರು ಯಾರೋ ಕಾಸು ಮಾಡ್ತಾವ್ರೆ ಪಕ್ಕ ತೋಟದವರು, ಇವತ್ತು 500 ರೂಪಾಯಿ ಟೊಮಾಟೊ ಹೋಯ್ತು ನಾವು ನಾಟಿ ಮಾಡಂಗಿಲ್ಲ. ನಾವು 100 ರೂಪಾಯಿ ಟೊಮಾಟೊ ಹೋಗಿದ್ರೆ ನಾಟಿ ಮಾಡ್ಬೇಕು. ಮೇನ್ ಅದೊಂದು ಫುಲ್ಲು ಇಳಿಮುಖದಲ್ಲಿ ನಾಟಿ ಮಾಡ್ದಂಗ ನಮ್ಮದು ಅಲ್ಲಿ ಹೋಗೋ ಅಷ್ಟೊತ್ತ 400-500 ನಮ್ಗೆ ಹೆಚ್ಚಿಗೆ ಹೋಗ್ಲಿದ್ರೆ ನಮ್ಗೆ ಗಂಟಂತೂ ಎಲ್ಲಿ ಹೋಗಲ್ಲ. ಯಾಕಂದ್ರೆ ನಾವು ಹಾಕಿರೋ ಲೇಬರ್ ಖರ್ಚು ನಮ್ ಖರ್ಚು. ರೈಜಾದಾಗ ಟೊಮಾಟೊ ಉಳ್ಳೋದೇನು ಅಷ್ಟು ಮೇಲಿಲ್ಲ. ಒಂದ್ ಮೇನು ಸೀಸನ್ ಜನವರಿ ಫೆಬ್ರವರಿಯಾಗ ನಾವು ನಾಟಿ ಮಾಡ್ಬಿಟ್ಟಿದ್ವಿ. ಸೀಸನ್ ಅನ್ಸೀಸನ್ಗೆ ನಾಟಿ ಮಾಡಿದ್ವಿ. ನಾವು ಅನ್ಸೀಸನ್ ನಾಟಿ ಮಾಡಿದಾಗ ನಾವು ಯಾವತ್ತು ನಾವು ಹೋದ ವರ್ಷ ನಾವು ಅನ್ಸೀಸನ್ಗೆ ನಾಟಿ ಇದೇ ಸೇಮ್ನಾಗ ಇದೇ ಸ್ಟೇಜ್ ಆಗಿದ್ವಿ. ಅವತ್ತು ಒಂದು 4,000 ಸಿಸಿಕ ಒಂದು 5 ರಿಂದ 6 ಲಕ್ಷ ಆಗಿತ್ತು. ಖಂಡಿತ ಸರ್, 5-6 ಲಕ್ಷ ಆಗಿತ್ತು. ಇವಾಗ ನೋಡ್ರಿ ಇದು 3 ಎಕರೆ ಬರ್ತದೆ. ಇದಕ್ಕೆ ಹಾಕಿರೋದು 2,800 ಸಸಿನೇ ನಾಟಿ ಮಾಡಿರೋದು ನಾವು. 2 ಅಡಿಕೆ 2 ಕಾಲಡಿಗೆ ಒಂದು ದೂರ ಎಲ್ಲ ಕರೆಕ್ಟ್ ಆಗಿ ಕೊಟ್ಟಿದ್ದೀವಿ. ಅಲ್ಲಿಗೂ ಸ್ವಲ್ಪ ಇರ್ಲಿ ಕಡ್ಡಿ ಸರಲ್ಲ, ಕಡ್ಡಿ ಪರವಾಗಿಲ್ಲ. ಈ ಒಂದ್ ಸ್ವಲ್ಪ ಈ ಒಂದು ಬೆಳೆ ಆದ್ಮೇಲೆ ಈ ಕಡ್ಡಿನ ಬದಲಾಯಿಸಲೇಬೇಕು. ಇದೊಂದು ಮಾಹಿತಿ ತುಂಬಾ ಚೆನ್ನಾಗಿತ್ತು. ಸೀಸನ್ ಅನ್ನೋ ವಿಚಾರಕ್ಕೆ ಬಂದಾಗ ಯಾವಾಗ ನಾಟಿ ಮಾಡ್ತಾರೆ ಸರ್? ಸೀಸನ್ಗೆ ಜಾಸ್ತಿ ಜನ ಮಾರ್ಚ್ 5-10 ತಾರೀಕು ಮೇಲೆ ಸೀಸನ್ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಕೆಲವರು ನಾಟಿ ಮಾಡ್ತಾವ್ರೆ. ಎಲ್ಲಿ ತನಕ ನಾಟಿ ಮಾಡ್ತಾರೆ ಸರ್? ಒಂದು ಏಪ್ರಿಲ್ ಜೂನ್ ವರ್ಗು ಮಾಡ್ಬೋದು. ಜೂನ್ ಆಮೇಲೆ ತಿರ್ಗಾ ಜೂನ್ ಸೆಂಟ್ರಲ್ ಒಂದ್ ತಿಂಗಳು 1.5 ತಿಂಗಳು ಗ್ಯಾಪ್ ಬಿಟ್ಕೊಂಡು ತಿರ್ಗಾ ಆಗಸ್ಟ್ ಆಗಿ ಮಾಡಿದ್ರೆ ತಿರ್ಗಾ ದೀಪಾವಳಿ ಸೀಸನ್ ಅದೊಂದು ಸೀಸನ್ ಇರ್ತದೆ. ಅವಾಗ ಒಂದು ತಿಂಗಳು 1.5 ತಿಂಗಳು ಬೇರೆ ಕಡೆ ಮಳೆಗಳು ಹೊಡೆದು ಹೋಗ್ಬಿಟ್ರೆ ನಮ್ ಕಡೆ ಇರೋ ಕಾಯಿ ಮಾರ್ಕಂತದೆ. ಅದೊಂದು ಸೀಸನ್. ಅದು ಅನ್ಪ್ರೆಡಿಕ್ಟೇಬಲ್, ನಾವು ಹೇಳಕ್ಕಾಗಲ್ಲ. ವಾತಾವರಣದಲ್ಲಿ ಏರ್ಪೇರ್ ಆದಾಗ ಈ ರೀತಿ ಬರಬಹುದು. ಯಾಕಂದ್ರೆ ತಮಿಳ್ನಾಡು ತುಫಾನ್ ಜಾಸ್ತಿ ಇರ್ತದೆ. ಅವಾಗ ಆ ಕಡೆಯಿಂದ ನನ್ನ ತುಫಾನ್ ಬಂದು ಆ ಕಡೆ ಬೆಳ್ಳೆನ್ ಹೋಯ್ತಂದ್ರೆ ಒಂದು 7 ಡಿಸ್ಟಿಕ್ ಅದೇ ಕಡೆ ಅದು ಹೋಯ್ತಂದ್ರೆ ನಮ್ಗೆ ತಮಿಳ್ನಾಡು ನಮ್ದು ಹೋಯ್ತಂದ್ರೆ ಅವಾಗ ಒಂದು 700-800 ಒಂದು 25 ಕೆಜಿ ಬಾಕ್ಸ್ 700-800 ಅವರೇಜ್ ಕೊತ್ತ 1,000 ರೂಪಾಯಿ ಹೋಗ್ಬೋದು. ಅದ್ ಮೇಲೆ ಹೋಗಲ್ಲ ಅನ್ಸೀಸನ್. ಮಾರ್ಕೆಟಿಂಗ್ ಎಲ್ಲ ನೀವು ಹೊಸೂರು ಕೋಲಾರ 2 ಇದೆ ಮಾರ್ಕೆಟಿಂಗ್. ನಮ್ದು 2 ಮಾರ್ಕೆಟ್. ನಮ್ ಏಲಕ್ಕಿ ನಾವು ಆ ಕಡೆ ಹಾಕ್ತಿವಿ. ನಾವು ಅದೇನ್ ತೊಂದ್ರೆ ಅಂದ್ರೆ ಜಾಸ್ತಿ ಇರೋದು ಹೊಸೂರೇ. ಓಕೆ ಸರ್, ಓಕೆ. ಒಟ್ಟಾರೆ ಈ ಟೊಮೊಟೊ ಬೆಳೆ ಬಗ್ಗೆ ಇಷ್ಟೆಲ್ಲ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡು ಒಂದಷ್ಟು ಜನ ಫಾರ್ಮರ್ಸ್ಗೆ ಯೂಸ್ ಆಗೋ ಥರ ಮಾಹಿತಿ ಕೊಟ್ಟಿದ್ದೀರಾ. ನಮ್ಮ ಚಾನಲ್ ಕಡೆಯಿಂದ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಎಲ್ಲರ ಕಡೆಯಿಂದ ಧನ್ಯವಾದಗಳು.